ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸ್ತೇನೆ. ಬೂದಿ ಬುಧವಾರದ ವಿಶೇಷ ಸಂಚಿಕೆಯ ನಂತರ ಕಂಟಿನ್ಯೂಸ್ ಆಗುವಂತಹ ವಿಡಿಯೋಗಳಿದು. ಬೂದಿ ಬುಧವಾರದ ವಿಶೇಷ ಸಂಚಿಕೆಯ ವಿಡಿಯೋನ ನೋಡಿ ಕೆಲವರಿಗೆ ಇಷ್ಟ ಆಗಿರಬಹುದು, ಕೆಲವರಿಗೆ ಇಷ್ಟ ಆಗದೇ ಇರಬಹುದು, ಕೆಲವರಿಗೆ ಕೋಪ ಬಂದಿರಬಹುದು. ಏನೇ ಆಗಲಿ, ಯಾರನ್ನು ಮೆಚ್ಚಿಸಬೇಕಾಗಿ ಇದನ್ನು ಮಾಡ್ತಿಲ್ಲ. ನಾನು ಬದಲಾಗಿ ನಾನು ಸಹ ಸಂಪ್ರದಾಯದಲ್ಲಿ ಬೆಳೆದವನು, ಸಂಪ್ರದಾಯದಲ್ಲಿದ್ದು ದೇವರ ಕೃಪೆಯಿಂದ ದೇವರ ನೀತಿವಂತಿಕೆಯ ಅರಿವನ್ನು ಪಡೆದುಕೊಂಡಾತನು. ಕೃಪೆಯಿಂದಲೂ ಕ್ರಿಸ್ತನ ಮೇಲಿರುವ ನಂಬಿಕೆಯಿಂದಲೂ ನಾನು ನೀತಿವಂತನಾಗಿದ್ದೇನೆ ಎಂಬುವಂಥ ಸತ್ಯವನ್ನು ಅರಿತುಕೊಂಡ ನಂತರ ನಾನು ಪಾಪಿ ಎಂಬುದಾಗಿ ಅಳುವುದನ್ನು ಬಿಟ್ಟಂಥ ವ್ಯಕ್ತಿ. ಸೊ ನಾನು ಮಣ್ಣೋ ಧೂಳೋ ಅಲ್ಲ, ಬದಲಾಗಿ ಕ್ರಿಸ್ತನ ಸ್ವರೂಪದಲ್ಲಿದ್ದೇನೆ. ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಕುಳ್ಳಿರಿಸಲ್ಪಟ್ಟಿದ್ದೇನೆ. ಕ್ರಿಸ್ತನು ನನ್ನೊಳಗಿದ್ದಾನೆ ಎಂಬುವಂಥ ಆಳವಾದಂಥ ವಿಷಯಗಳನ್ನು ಅರ್ಥ ಮಾಡಿಕೊಂಡ ನಂತರ ಅನೇಕ ರೂಪಾಂತರಗಳು ನನ್ನಲ್ಲಿ ಸಂಭವಿಸಿತು. ಎಷ್ಟುವರೆಗೆ ನಾವು ಪಾಪಿ, ನಮಗೆ ಮಾನಸಾಂತರ ಬೇಕು ಅಂತ ಹೇಳ್ತೇವೆ, ಅಷ್ಟುವರೆಗೆ ರೂಪಾಂತರ ಸಂಭವಿಸೋದಿಲ್ಲ. ಯಾವಾಗ ನಿಜವನ್ನು ನಾವು ಅರ್ಥ ಮಾಡ್ಕೊಳ್ತೇವೆ, ನಾವು ಆಗಲೇ ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಧ್ಯಾನ ಮಾಡ್ತೇವೆ, ರೂಪಾಂತರಗಳು ಖಂಡಿತವಾಗಲೂ ನಡೀತದೆ. ಹಾಗಾಗಿಯೇ ಆ ಒಂದು ಪ್ರೇರೇಪಣೆಯಿಂದ ನಾನು ವಿಡಿಯೋನ ಮಾಡ್ತಿದ್ದೇನೆ. ವಿಡಿಯೋ ಅಂತ ನೋಡುವಂಥವರು ನಾನು ಮಾತಾಡೋದ್ರಲ್ಲಿ ನಿಮಗೆ ತಪ್ಪು ಅನ್ನಿಸ್ತಾದರೆ ಖಂಡಿತವಾಗಲೂ ನೀವು ನನಗೆ ಮೆಸೇಜ್ ಮಾಡಬಹುದು. ವಾಕ್ಯಗಳನ್ನು ಕೋಟ್ ಮಾಡಿ ನೀವು ಮಾಡೋದು ತಪ್ಪು, ಯಾಕೆಂದರೆ ಈ ವಾಕ್ಯ ಹೀಗೆ ಹೇಳ್ತದೆ ಅಂತ ನೀವು ಹೇಳ್ಬೋದು, ಅಥವಾ ಸಂಶಯಗಳಿದ್ರೆ ಕೇಳ್ಬೋದು, ಅಥವಾ ನಿಮ್ಮ ಅನಿಸಿಕೆಗಳನ್ನು ಕೇಳ್ಬೋದು. ನಾನು ಸಂತೋಷವಾಗಿ ಉತ್ತರ ಕೊಡಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ನೀವು ಉತ್ತರ ಕೊಡಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಆಮೇಲೆ ಸೊ ಬನ್ನಿ ಇವತ್ತು ಸಂಚಿಕೆಗೆ ಹೋಗೋಣ. ನಾನು ಹೇಳಿದಂಥದ್ದು, ನೀವು ಪಾಪಿಗಳೆಲ್ಲ ದೇವರಲ್ಲಿ ನೀತಿವಂತರಾಗಿದ್ದೀರಾ. ಯಾವುದೇ ರೀತಿಯಾದಂಥ ಸಂಪ್ರದಾಯ ನಮ್ಮನ್ನು ನೀತಿವಂತನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಕಾರ್ಯಗಳನ್ನು ತಿದ್ದಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಇದೇ ರೀತಿಯಾಗಿ ಸಂಪ್ರದಾಯದಿಂದ ರಕ್ಷಿಸಲ್ಪಟ್ಟಂತಹ ಒಂದು ವ್ಯಕ್ತಿ ಬರೆದಂಥ ಪುಸ್ತಕವೇ ಗಲಾತ್ಯದವರಿಗೆ. ಆ ವ್ಯಕ್ತಿ ಯಾರಂತ ಹೇಳೋದಾದರೆ ಪೌಲ ಗಲಾತ್ಯದವರಿಗೆ ನಾನು ಪೂರ್ತಿ ಓದಬೇಕಾಗುತ್ತೆ. ಅದೊಂಥರ ಇಂಟ್ರೆಸ್ಟಿಂಗ್ ಆದ ಬುಕ್ಕು. ನೀವು ಈ ಎಪಿಸ್ಟಲ್ಸ್ ಎಲ್ಲ ಯಾವ್ದು ನೀವು ಪ್ರಾರಂಭ ಮಾಡಿದ್ರೂ 4-5 ಚಾಪ್ಟರ್ಸ್ ಇರುತ್ತೆ, 6 ಚಾಪ್ಟರ್ಸ್ ಇರುತ್ತೆ, ಈಸಿಯಾಗಿ ಓದಿ ಮುಗಿಸ್ಬೋದು. ಹಾಗಾಗಿ ವಾಕ್ಯ ಓದುವುದನ್ನು ನಿಮಗೆ ಕೊಟ್ಬಿಡ್ತೀನಿ. ನಾನು ವಾಕ್ಯ ಓದಿರೋದನ್ನ ಹೇಳ್ತೇನೆ. ಆ ವಾಕ್ಯಕ್ಕೆ ವಿರುದ್ಧವಾಗಿ ಏನಾದರೂ ನಿಮ್ಗೆ ಅನ್ನಿಸಿದ್ರೆ ನೀವು ನನ್ನ ಹತ್ರ ಟೆಕ್ಸ್ಟ್ ಮಾಡ್ಬೋದು, ನನಗೆ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಆತನು ತನ್ನ ಹಿಸ್ಟ್ರಿ, ತಾನು ಯಾರು, ಎಲ್ಲಿಂದ ಬಂದೆ, ಎಲ್ಲವುಗಳನ್ನು ಹೇಳ್ತಾನೆ. ಈ ಧರ್ಮಶಾಸ್ತ್ರವನ್ನು ಅನುಸರಿಸೋದ್ರಿಂದ ಯಾರೂ ಸಹ ನೀತಿವಂತರಾಗ ಸಾಧ್ಯವಿಲ್ಲ, ಬದಲಾಗಿ ಯೇಸುವಿನ ಮೇಲೆ ಇಡುವಂಥ ನಂಬಿಕೆಯಿಂದಲೇ ನೀತಿವಂತರಾಗಲು ಸಾಧ್ಯ ಅಂತ. ಈ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಹಿನ್ನೆಲೆ ಏನು ಗೊತ್ತಾ? ಇವರು ಕೃಪೆಯಿಂದ ಪ್ರಾರಂಭಿಸಿದರು, ಆದರೆ ಎಲ್ಲೋ ಒಂದು ಕಡೆ ಧರ್ಮಶಾಸ್ತ್ರದ ನಿಯಮಕ್ಕೆ ಅವರು ಹಿಂದಿರುಗಿ ಹೋಗುವಂಥ ಸಮಯದಲ್ಲಿ ಪೌಲ ಈ ಪತ್ರಿಕೆಯನ್ನು ಬರಿಬೇಕಾದ್ರೆ ಆತನು ಒಂದು ವಿಶೇಷವಾದಂಥ ಸಂಗತಿಯನ್ನು ಹೇಳ್ತಾನೆ. ಏನಪ್ಪ ಅಂದರೆ, ಪೌಲನು ಯಹೂದ್ಯರಲ್ಲದವರೊಂದಿಗೆ ಅವನು ಊಟ ಮಾಡಬೇಕಾದ್ರೆ ಆತನ ಜೊತೇಲಿ ಕೂತು ಊಟ ಮಾಡ್ತಾನೆ. ಯೂಶುವಲ್ ಆಗಿ ಯಹೂದ್ಯರು ಬಂದು ಅನ್ಯ ಜನರೊಂದಿಗೆ ಊಟ ಮಾಡೋದಿಲ್ಲ. ಅವರಿಗೆ ಬಹಳ ವಾಸ್ತವಂಥ ಸಂಪ್ರದಾಯ ಇದೆ. ನಮ್ಮ ಮುಸ್ಲಿಂ ಸಹೋದರರು ಮಾಡುವ ರೀತಿಯಲ್ಲಿ ಒಂದು ವಿಧವಾಗಿ ಕೈಕಾಲುಗಳನ್ನು ತೊಳೆದು ಅವರು ಕೂತು ಬಹಳ ಶ್ರದ್ಧೆಯಿಂದ ಆಚಾರವಾಗಿ ಊಟ ಮಾಡುವಂಥ ವ್ಯಕ್ತಿಗಳು. ಆದರೆ ಕ್ರಿಸ್ತನ ಕೃಪೆಯಿಂದ ರಕ್ಷಣೆ ಹೊಂದಿದ ನಂತರ ಈ ಆಚಾರ ವಿಚಾರಗಳು ಬೇಡ ಎಂಬುದಾಗಿ ಹೇಳಿ ಅನ್ಯರೊಂದಿಗೆ ಕೂತು ಊಟ ಮಾಡ್ತಾ ಇರ್ತಾನೆ ಪೇತ್ರ. ಯೆರೂಸಲೇಮಿನಿಂದ ಯಾಕೋಬನ ಸಂಗಡ ಅಲ್ಲಿರುವಂಥ ಯಹೂದ್ಯ ವಿಶ್ವಾಸಿಗಳು ಇವರ ಸ್ಥಳಕ್ಕೆ ಬರ್ತಾರೆ, ಪೇತ್ರನಿರುವ ಸ್ಥಳಕ್ಕೆ. ಅವ್ರು ಬಂದ ತಕ್ಷಣ ಏನು ಮಾಡ್ತಾನೆ ಪೇತ್ರ, ಅಯ್ಯಯ್ಯೋ ಇವರೆಲ್ಲ ಬಂದ್ರಲ್ಲಪ್ಪ ಅಂತ ಹೇಳಿ ಅನ್ಯರೊಂದಿಗೆ ಊಟ ಮಾಡ್ತಿದ್ದಂಥನ್ನು ಬಿಟ್ಟು ಎದ್ದು ಈ ಕಡೆ ಬರ್ತಾನೆ. ಸೊ ಇದನ್ನು ನೋಡಿ ಏನು ಮಾಡ್ತಾರೆ, ಕೆಲವು ಯಹೂದ್ಯರು ಸಹ, ಅನ್ಯರೊಂದಿಗೆ ಕೂತು ಊಟ ಮಾಡ್ತಿದ್ದಂಥ ಯಹೂದ್ಯರು ಸಹ ಯಹೂದ್ಯ ಕ್ರೈಸ್ತರು. ಓಕೆ, ಇವರೆಲ್ಲ ಯಹೂದ್ಯ ಮತದಿಂದ ಬಂದ ಕ್ರೈಸ್ತರು, ಅನ್ಯ ಮತದಿಂದ ಬಂದ ಕ್ರೈಸ್ತರು. ಓಕೆನಾ, ಯಹೂದ್ಯರು ಅನ್ಯರು ಅಂತ ಹೇಳಬೇಕಾದ್ರೆ. ಸೊ ಈ ರೀತಿಯಾದಂಥ ಯಹೂದ್ಯರು ಸಹ ಪೇತ್ರನ ನೋಡಿ ಆತನು ಮಾಡುವ ಹಾಗೆಯೇ ಅನ್ಯರೊಂದಿಗೆ ಬೆರೆಯುವುದನ್ನು ಬಿಟ್ಟುಬಿಡ್ತಾರೆ. ಮಾತ್ರವಲ್ಲ, ಈ ಅನ್ಯರನ್ನು ಯಹೂದ್ಯ ಧರ್ಮದ ಪ್ರಕಾರ ನೀವು ಸುನ್ನತಿ ಮಾಡಿಕೊಳ್ಬೇಕು, ಮತ್ತು ಮೋಶೆ ಹೇಳಿದಂಥ ಧರ್ಮಶಾಸ್ತ್ರಗಳನ್ನು ಪಾಲಿಸಬೇಕು. ಹಾಗೆ ಮಾಡೋದ್ರಿಂದ ಮಾತ್ರವೇ ನೀವು ನೀತಿವಂತರಾಗಲು ಸಾಧ್ಯ ಎಂಬುವಂತಹ ರೀತಿಯಲ್ಲಿ ಅವರು ಪ್ರಸಂಗ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಪೌಲ ಎಲ್ಲರ ಮುಂದೆ ಪೇತ್ರನ ಕರೆದು ಖಂಡಿಸ್ತಾನೆ. ಪೇತ್ರನೇ, ನೀನು ಯೇಸು ಕ್ರಿಸ್ತನ ಜೊತೆ ನಡೆದಂಥ ವ್ಯಕ್ತಿ, ನೀನು ಕೃಪೆಯಿಂದ ರಕ್ಷಣೆ ಹೊಂದಿದಂಥ ವ್ಯಕ್ತಿ, ನೀನು ಸುವಾರ್ತೆಯನ್ನು ನಂಬಿದ ನಿಮಿತ್ತ ಅನ್ಯರೊಂದಿಗೆ ಕೂತು ಊಟ ಮಾಡುವುದಕ್ಕೆ ನೀನೆಲ್ಲ ಮಾಡ್ತಾ ಇದ್ದೆ. ಆದರೆ ಅವ್ರು ಬಂದ ತಕ್ಷಣ ಹೆದರ್ಕೊಂಡು ಹೀಗೆ ಮಾಡಿಬಿಟ್ಟಲ್ಲ, ಹಾಗಾಗಿ ಅನೇಕರು ಎಡುವಂಥ ಒಂದು
ಪರಿಸ್ಥಿತಿ ಬಂತಲ್ಲ ಪೇತ್ರನೇ ಅಂತ ಹೇಳಿ ಖಂಡಿಸ್ತಾನೆ ಪೇತ್ರ. ಖಂಡಿಸಿ ಹೇಳ್ತಾನೆ, ನೇಮ ನಿಷ್ಠೆಗಳಿಂದ ಅನುಸರಿಸುವುದರಿಂದ ಯಾರೂ ಸಹ ನೀತಿವಂತರಾಗೋದಿಲ್ಲ, ಬದಲಾಗಿ ಕ್ರಿಸ್ತನ ಮೇಲೆ ಇಡುವಂತಹ ನಂಬಿಕೆಯಿಂದಲೇ ಅವರು ನೀತಿವಂತರಾಗ್ತಾರೆ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಬರೀತಾನೆ. ಬರಿಬೇಕಾದ್ರೆ ಗಲಾತ್ಯರಿಗೆ ಹೇಳ್ತಾನೆ, ನೀವು ಆತ್ಮದಲ್ಲಿ ಪ್ರಾರಂಭ ಮಾಡಿದ್ರಿ, ಆದರೆ ಇವತ್ತು ಯಾಕೆ ನೀವು ಹಿಂತಿರುಗಿ ಹೋಗ್ತಿದ್ದೀರಾ? ನೀವು ಈ ರೀತಿಯಾದ ಉಪದೇಶಗಳಿಗೆ ಕಿವಿಗೊಡಬೇಡ್ರಿ, ಕರ್ತನ ಕೃಪೆಯ ಮೇಲೆ ನಂಬಿಕೆ ಇಡ್ರಿ ಎಂಬುದಾಗಿ ಗಲಾತ್ಯದವರಿಗೆ ಪೂರ್ತಿಯಾಗಿ ಬರೀತಾನೆ. ನಾನು ಇದನ್ನು ಬಹಳ ಮೆಡಿಟೇಟ್ ಮಾಡ್ತಾ ಇರಬೇಕಾದ್ರೆ ಯೋಚನೆ ಮಾಡಿದೆ, ಅವತ್ತು ಪೌಲ ಬರೆದಂಥದ್ದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ವ ಏನೋ ಗೊತ್ತಿಲ್ಲ. ಇವತ್ತು ಗಲೇಷಿಯಾ ಅನ್ನುವಂಥ ಪಟ್ಟಣದ ಹೊಸ ಹೆಸರನ್ನು ನೋಡಿ ನೀವು ಟರ್ಕಿ ಅಂತ ಹೇಳ್ತೇವೆ, ಮುಸ್ಲಿಂ ರಾಷ್ಟ್ರವಾಗಿ ಬದಲಾಗಿ ಹೋಯಿತು. ಆತ್ಮನ ಅನುಸರಣೆ ಇಲ್ಲದೆ ನಾವು ಜೀವಿಸಬೇಕಾದ್ರೆ ನಾವು ಧರ್ಮಶಾಸ್ತ್ರಕ್ಕೆ ಒಳಗಾಗ್ಬಿಡ್ತೇವೆ, ಧರ್ಮ ಮತ್ತು ಸಂಪ್ರದಾಯದ ವ್ಯಕ್ತಿಗಳಾಗ್ಬಿಡ್ತೇವೆ. ಆದರೆ ಆತ್ಮನನ್ನು ಅನುಸರಿಸುವುದಾದರೆ ಆತ್ಮಿಕ ವ್ಯಕ್ತಿಗಳಾಗ್ತೇವೆ. ಆತ್ಮಿಕ ವ್ಯಕ್ತಿಗಳಾಗುವಾಗಲೇ ಕ್ರಿಸ್ತನ ನೀತಿವಂತಿಕೆ ನಮ್ಮಲ್ಲಿ ಪ್ರಕಟವಾಗ್ತದೆ. ಆಮೇಲೆ ಯಾಕೆ ನಾನು ಬುಧವಾರದಂದು ಈ 40 ಡೇಸ್ನ ಒಂದು ರೀತಿಯಾಗಿ ಕಾಂಟ್ರಡಿಕ್ಷನ್ ಆಗಿ ನಾನು ವಿರುದ್ಧವಾಗಿ ಮಾತಾಡಿದೆ ಅಂದರೆ, ಒಂದು ಆತ್ಮಿಕ ಪದ್ಧತಿ ಈ ರೀತಿಯೇ ಮಾಡಬೇಕು ಅನ್ನೋ ಅನುಸರಿಸುವುದರಿಂದ ಯಾವ ರೀತಿಯಾದಂಥ ರೂಪಾಂತರ ಸಂಭವಿಸ್ತಿಲ್ಲ. ರೀಸೆಂಟಾಗಿ ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ ನೋಡಿದ್ವಿ. ಒಬ್ಬ ಲಂಡನ್ನಿಂದ ವೀಡಿಯೋಸ್ ಹಾಕ್ತಾರೆ, ಅಡುಗೆ ಮಾಡೋ ವೀಡಿಯೋಸ್ ಹಾಕ್ತಾರೆ. ಆವಾಗವಾಗ ಸ್ವಲ್ಪ ಬೈಬಲ್ನ ವಿಚಾರಗಳನ್ನ ಮಾತಾಡ್ತಾರೆ. ಅವ್ರು ಹೇಳ್ತಾಯಿದ್ರು, ಲೆಂಟು ಶುರುವಾಯಿತು, ನಮ್ಮ ಮನೆಯಲ್ಲಿ ಇನ್ನೂ ನಾನ್ ವೆಜ್ ತಿನ್ನಲ್ಲ, ಅದರ ಮೀನು ಮತ್ತು ವೆಜಿಟೇಬಲ್ಸ್ ಮಾತ್ರ ತಿಂತೇವೆ ಅಂತ. ಯಾವ ರೀತಿ ಅದು ವೆಜಿಟೇರಿಯನ್ ಅಂತ ಅರ್ಥ ಆಗ್ತಾ ಇಲ್ಲ. ಸೊ ನನ್ನ ಮಗನಿಗೆ ಒಂದು 18 ವಯಸ್ಸಾಯಿತು, ನಾವು ಕೆಲವೊಂದು ಕಾರ್ಯಗಳನ್ನು ಶಿಸ್ತಾಗಿ ಮಾಡಲೇಬೇಕು ಅಂತ ಇದೆ. ಸೊ ಮೀನು ತಿನ್ನಲ್ಲ, ಮಾಂಸ ತಿನ್ನಲ್ಲ, 40 ದಿವಸ ಕುಡಿಯಲ್ಲ, ಗಡ್ಡ ಬಿಡ್ತೇನೆ, ಇದೆಲ್ಲವೂ ಸಹ ವ್ಯರ್ಥವಾದಂತಹ ನಿರಾರ್ಥಕವಾದಂಥ ಕಾರ್ಯಗಳು. ಯಾವುದೇ ರೀತಿಯಂಥ ರೂಪಾಂತರವನ್ನು ತರೋದಿಲ್ಲ, ಡೆಫಿನೆಟ್ಲಿ ತರೋದಿಲ್ಲ. ಆದರೆ ಒಂದು ವಿಷಯವನ್ನು ನಾನು ಬದಲಾಯಿಸಬೇಕಂತ ಇದ್ದೇನೆ, ಒಂದು ವಿಷಯದಲ್ಲಿ ಒಂದು ಅಭ್ಯಾಸವನ್ನು ನಾನು ಬದಲಾಯಿಸಬೇಕಂತ ಇದ್ದೇನೆ ಅಂತ ಹೇಳಿ ಅದನ್ನು ಫೋಕಸ್ ಮಾಡಿ ಅದಕ್ಕಾಗಿ ನೀವು ಕೆಲವು ವಿಷಯಗಳನ್ನು ಮಾಡುವುದಾದರೆ ಅದರಲ್ಲಿ ಒಂದು ಬದಲಾವಣೆ ಬರಲು ಸಾಧ್ಯ. ಫಾರ್ ಎಕ್ಸಾಂಪಲ್, ನಾನು ಬಹಳವಾಗಿ ಹೋಟೆಲ್ಗಳನ್ನ ರಿಸರ್ಚ್ ಮಾಡಿ ತಿಂತಾ ಇರ್ತೀನಿ, ಸತತವಾಗಿ ತಿಂತಾ ಇರ್ತೇನೆ. ಅದಕ್ಕಾಗಿ ಬಹಳ ದುಡ್ಡು ಹೋಗ್ತದೆ, ನನ್ನ ಆರೋಗ್ಯನೂ ಹಾಳಾಗ್ತದೆ ಅಂತ ಹೇಳ್ತಾ ಇದ್ದರೆ 40 ದಿವಸ ನಾನು ಡಿಸೈಡ್ ಮಾಡ್ತೇನೆ, ಹೋಟೆಲಲ್ಲಿ ತಿನ್ನೋದಿಲ್ಲ, ಮನೇಲಿ ಮಾತ್ರ ತಿಂತೇನೆ. ಇದ್ದರೆ ತಿಂತೇನೆ, ಇಲ್ಲಾಂದರೆ ಉಪವಾಸ ಮಾಡ್ತೇನೆ. ಆದರೆ ಬೇಡವಾದಂತಹ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವಂಥ ಆಹಾರ ಪದಾರ್ಥವನ್ನು ನಾನು 40 ದಿವಸ ತಿನ್ನೋದಿಲ್ಲ ಅಂತ ನೀವು ನಿರ್ಧಾರ ಮಾಡಿದ್ರೆ, ಇದನ್ನು 40 ದಿವಸಕ್ಕಲ್ಲ, ಇದನ್ನು ನಾನು ಜೀವನ ಶೈಲಿಯಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರದಿಂದ, ಇದೊಂದು ಕ್ರೇವಿಂಗ್ ಇದೆ ನನಗೆ, ಇದೊಂದು ಚಟ ಇದೆ, ಇದನ್ನು ನಾನು ಬಿಡಬೇಕು, ಅದಕ್ಕೆ ನಾನು ವರ್ಕ್ ಮಾಡ್ತೇನೆ ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ, ಆ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಈ 40 ದಿವಸ ಉಪವಾಸ ಮಾಡೋದಾದರೆ ಅದು ನಿಮಗೆ ಫಲಿತಾಂಶ ಸಿಗುತ್ತೆ. ಯಾಕೆಂದರೆ ಸೈಕಾಲಜಿಸ್ಟ್ ಹೇಳ್ತಾರೆ, ಯಾವುದಾದ್ರೂ ಒಂದು ಒಳ್ಳೆಯ ಅಭ್ಯಾಸವನ್ನು ನೀವು ಬೆಳೆಸ್ಕೊಳ್ಬೇಕಂದ್ರೆ 18ರಿಂದ 20 ದಿವಸದವರೆಗೆ ನೀವು ಕಂಟಿನ್ಯೂಷನ್ ಆಗಿ ಅದನ್ನು ಮಾಡೋದಾದರೆ 21ನೇ ದಿವಸಕ್ಕೆ ಅದು ಹ್ಯಾಬಿಟಾಗಿ ಬದಲಾಗುತ್ತೆ ಅಂತ. ಉದಾಹರಣೆಗೆ, ಈ ಒಂದು ದಿವಸದಲ್ಲಿ ಹಲವಾರು ಜನ ಕಷ್ಟಪಡುವಂಥ ವಿಷಯ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲಲ್ಲೇ ಒಂದು 2 ಅವರ್ ಹೋಗ್ಬಿಡುತ್ತೆ, ಅದರ ನಂತರ ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಇಲ್ಲ, ಬೇಗ ಓಡೋಗ್ಬಿಡ್ತಾರೆ ಕೆಲಸಕ್ಕೆ. ಆಮೇಲೆ ಬಂದ ಮೇಲೆ ಅಯ್ಯೋ ಟಯರ್ಡು, ಆಮೇಲೆ ಊಟ, ಆಮೇಲೆ ಸಾಕು ಅಂತ ನಿದ್ದೆ ಮಾಡಿಬಿಡ್ತಾರೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಪ್ರೇಯರೇ ಮಾಡಿಲ್ಲ, ಇಲ್ಲ ನೈಟು ಮಲಗಬೇಕಾದ್ರೆ ಹಾಸಿಗೆಯಲ್ಲಿ ಪ್ರೇಯರೇ ಮಾಡಿಲ್ಲ ದೇವರೇ ಅಂತ ಒಂದು ಗಿಲ್ಟ್ ಕಾನ್ಷಿಯನ್ಸಲ್ಲೇ ಮಲಗ್ತಾರೆ. ಆದರೆ ಈ 40 ದಿವಸದಲ್ಲಿ ಇಲ್ಲ, ನನ್ನ ಆತ್ಮೀಕ ಜೀವಿತವನ್ನು ನಾನು ಯಥಾಸ್ಥಾನ ಪಡಿಸ್ತೇನೆ ಅಂತ ಹೇಳಿ ದೇವರ ವಾಕ್ಯ, ಪ್ರಾರ್ಥನೆ, ಧ್ಯಾನ ಮುಗಿಯುವವರೆಗೂ ಬೇರೆ ಯಾವ ಕೆಲಸವನ್ನು ಸಹ ನಾನು ಮಾಡೋದಿಲ್ಲ ಅನ್ನುವಂಥ ನಿರ್ಧಾರವನ್ನು ನಾನು ತೆಗೆದುಕೊಳ್ತೇನೆ. ಇದನ್ನು ನಾನು ಅಭ್ಯಾಸವಾಗಿ 40 ದಿವಸದ ನಂತರವೂ ಇದನ್ನು ಅಭ್ಯಾಸವಾಗಿ ನಾನು ತೆಗೆದುಕೊಂಡು ಹೋಗಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಇದಕ್ಕೆ ನನಗೆ ದೇವರೇ ಸಹಾಯ ಮಾಡಿ ಅಂತ ಹೇಳಿ, ಏನೇ ಆದರೂ ಬೆಳಗ್ಗೆ ಎಷ್ಟೇ ಡಿಸ್ಟ್ರಾಕ್ಷನ್ ಆದರೂ, ಯಾವುದೇ ನೋಟಿಫಿಕೇಷನ್ ಬಂದರೂ, ಯಾರೇ ಮೆಸೇಜ್ ಮಾಡಿದ್ರೂ, ಏನೇ ವಿಷಯ ಆಗಿದ್ರೂ ಸಹ ವಾಕ್ಯದ ಧ್ಯಾನದ ನಂತರ ನಾನು ಮೊಬೈಲ್ ಮುಟ್ತೇನೆ, ಬೇರೆ ಏನಾದರೂ ಕೆಲಸ ಮಾಡ್ತೇನೆ ಅಂತ ನಿರ್ಧಾರ ಮಾಡಿ ನೀವು ಕಾರ್ಯ ಮಾಡುವಾಗ ಅದೊಂದು 20-21ನೇ ದಿವಸದ ನಂತರ ಅದು ಅಭ್ಯಾಸವಾಗಿ ಹೋಗ್ಬಿಡ್ತದೆ. ನಿಮಗಿರುವಂಥ ಅಟ್ಯಾಚ್ಮೆಂಟ್ಸು, ನಿಮಗಿರುವಂಥ ಕ್ರೇವಿಂಗ್ಸು ಮತ್ತು ಡಿಸ್ಟ್ರಾಕ್ಷನ್ಸ್ನ ನೀವು ಕಟ್ ಆಫ್ ಮಾಡ್ತೀರ. ಆ ರೀತಿ ಫೋಕಸ್ ಮಾಡಿ ಮಾಡೋದ್ರಿಂದ ಅದು ಕೆಲಸಕ್ಕೆ ಬರುತ್ತೆ ಹೊರತು, ಯಾವುದೋ ಆ ಧರ್ಮದ ಪದ್ಧತಿಯನ್ನು ನಾನು ಕಡೆ ಹಿಡಿಬೇಕು ಅಂತ ಹೇಳಿ ನೀವು ಮಾಡೋದ್ರಿಂದ ಯಾವ ರೀತಿಯಾದಂಥ ಪ್ರಯೋಜನ ಬರೋದಿಲ್ಲ. ಕೆಲವೊತ್ತು ಹೇಳ್ತಾರೆ 40 ದಿವಸ ನಾವು ಕುಡಿಯೋದಿಲ್ಲ ಸಾರ್, ಭಾಳ ಸ್ಟ್ರಿಕ್ಟು ಸರ್, ಕುಡಿಯೋದಿಲ್ಲ ಸರ್.
ಕರೆಕ್ಟಾಗಿ ಈಸ್ಟರ್ ಡೇ ಪ್ಲ್ಯಾನ್ ಮಾಡ್ತಾರೆ, ಯಾವ ರೀತಿ ಎಣ್ಣೆ ಪಾರ್ಟಿಯಿಂದ ಆರ್ಗನೈಸ್ ಮಾಡ್ತಾರೆ. ಅದೇ ಸಮಸ್ಯೆ, ನಾನು ಕುಡಿಯೋದು ಬಿಡಬೇಕು, ಇದು ನನ್ನ ಆರೋಗ್ಯಕ್ಕೆ ಹಾನಿಕಾರ, ಪವಿತ್ರಾತ್ಮನು ವಾಸ ಮಾಡುವಂಥ ನನ್ನ ಹೃದಯ, ನಾನು ಶುದ್ಧವಾಗಿರಬೇಕು ಎಂಬುದಾಗಿ ಹೇಳಿ ಇದನ್ನು ನಾನು ಬಿಡುವುದಕ್ಕೆ ಪ್ರಯತ್ನ ಪಡ್ತೇನೆ ಎಂಬುದಾಗಿ ಪವಿತ್ರಾತ್ಮನ ಸಹಾಯದಿಂದ ನೀವು 40 ದಿವಸ ಅಭ್ಯಾಸ ಮಾಡಿ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಒಂದು ಆ್ಯಟಿಟ್ಯೂಡ್ ಇರುವುದಾದರೆ ನಿಮಗೆ ಅದನ್ನು ಮಾಡಲು ಸಾಧ್ಯ. ನಾನು ಮೊದಲೇ ಹೇಳಿದಾಗೆ ಕೆಲವೊಂದು ವಿಷಯಗಳನ್ನ ಮಾರ್ಜಿನಲೈಸ್ ಮಾಡಿದ್ದೇವೆ, ಯಾವುದು ಪಾಪ ಇಲ್ಲ ಅಂತ, ಅದ್ರ ಬಗ್ಗೆ ನಾನು ಬಹಳ ಮಾತಾಡ್ತೇನೆ. ಓಕೆ, ನಾವು 1 ಅವರ್ಗೆ ಒಂದು ಸತಿ ಟೀ ಕುಡಿದಿರ ಇರೋದು ಸಹ ಅಡಿಕ್ಷನ್ನೇ. ಒಂದು ರಾತ್ರಿ ಡ್ರಿಂಕ್ಸ್ ಮಾಡ್ದಿರ ನನ್ನ ಕೈಲಿ ಮಲಗೋಕ್ಕಾಗಲ್ಲ ಅನ್ನೋದು ಅಡಿಕ್ಷನ್ನೇ. ಸೊ ರಾತ್ರಿ ಎಣ್ಣೆ ಹೊಡೆದ್ಬಿಟ್ಟು ಮಲಗೋರು ಅದಕ್ಕೋಸ್ಕರ ಕೆಲಸ ಮಾಡಬೇಕು. 1 ಅವರ್ಗೆ ಒಂದು ಸತಿ ಟೀ ಕುಡಿಯೋರು ಸಹ ಅಡಿಕ್ಷನಿಂದ ಹೊರಗೆ ಬರಲು ಕೆಲಸ ಮಾಡಬೇಕು. 40 ದಿವಸ ಬೆಳಗೊಂದು ಈವ್ನಿಂಗ್ ಒಂದು 2 ಟೀ, ಅದಕ್ಕೆ ಮೇಲೆ ನಾನು ಕುಡಿಯೋದಿಲ್ಲ ಅನ್ನುವಂತಹ ಒಂದು ಪದ್ಧತಿಗೆ ಬರಬೇಕು. ಕೆಲವೊಬ್ಬರು ಇಷ್ಟ ಬಂದಾಗ ಶಾಪಿಂಗ್ ಮಾಡ್ತಾರೆ. ಸೊ ಇದನ್ನೆಲ್ಲ ನಾವು ಏನು ಹೇಳ್ತೇವೆ ಅಂದರೆ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಬರುವಂತಹ ಸಂಚಿಕೆಗಳೆಲ್ಲ ನಾನು ಮಾತನಾಡ್ತೇನೆ. ಸುಮ್ಮನೆ ಏನಾದರೂ ತಿನ್ನೋದು, ಸುಮ್ಮನೆ ಎಲ್ಲಾದರೂ ಹೋಗೋದು, ಸುಮ್ಮನೆ ಏನಾದರೂ ಮಾಡೋದು. ಸೊ ಯಾವುದೋ ಒಂದು ವಿಷಯದಲ್ಲಿ ನೀವು ಕಷ್ಟಪಡ್ತಿದ್ದೀರಾ, ಅದನ್ನು ಪವಿತ್ರಾತ್ಮನ ಸಹಾಯದಿಂದ ಜಯಿಸಬೇಕೆ ಹೊರತು ನೀವು ಮಾಡುವಂಥ ವಿಷಯಗಳು ನಿಮ್ಮ ಐಡೆಂಟಿಟಿಯನ್ನು ಬದಲಾಯಿಸೋದಿಲ್ಲ, ನಿಮ್ಮ ಗುರುತನ್ನು ಬದಲಾಯಿಸ್ತಿಲ್ಲ. ನಿಮ್ಮ ಗುರುತು ನೀವು ನೀತಿವಂತರು, ಕ್ರಿಸ್ತನ ಮಕ್ಕಳಾಗಿದ್ದೀರಾ, ಮಗಳಾಗಿದ್ದೀರಾ. ಆ ಗುರುತನ್ನು ಬದಲಾಯಿಸಲಿಕ್ಕೆ ನೀವು ಮಾಡುವಂಥ ಕಾರ್ಯಗಳಿಂದ ಸಾಧ್ಯವಿಲ್ಲ. ಓಕೆನಾ? ನೀವು ಆಲ್ರೆಡಿ ಕ್ರಿಸ್ತನು ನಿಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ, ತನ್ನ ಮಗಳಾಗಿ ಮಾಡಿದ್ದಾನೆ. ಆ ಒಂದು ವಿಷಯವನ್ನು ಧ್ಯಾನ ಮಾಡಿದ್ರೆ ಸಾಕು, ನೀವು ಮಾಡುವಂಥ ಕಾರ್ಯಗಳಲ್ಲಿ ಬದಲಾವಣೆ ಬರ್ತದೆ. ಸೊ ಹಾಗಾಗಿ ನಾನು ಪಾಪಿ ಅಂತ ಕಿರುಚಿ ಅಳುವಂತಹ ಗೋಳಾಟ ಬೇಡ, ಬದಲಾಗಿ ನಾನು ನೀತಿವಂತ ಎಂಬುವಂಥ ಅರಿಕೆ ಮಾಡಿರಿ. ನೀವು ಯಾವ ವಿಷಯದಲ್ಲಿ ಹೋರಾಡ್ತಿದ್ದೀರಾ ಆ ವಿಷಯಗಳಲ್ಲಿ ಕಾರ್ಯ ಮಾಡುವುದಕ್ಕೆ ಪವಿತ್ರಾತ್ಮನ ಸಹಾಯವನ್ನು ಕೇಳಿರಿ. ನನಗೆ ತಿಳಿದಂಥ ಒಬ್ಬ ಕ್ಯಾಥಲಿಕ್ ಸಹೋದರರು, ಥಾಮಸ್ ಅಂಕಲ್ ಅಂತ, ಅವರ ಮನೆಯಲ್ಲಿ ಭಾನುವಾರ ಪ್ರಾರ್ಥನೆಗೆ ಹೋಗ್ತಿದ್ವಿ. ಭಾನುವಾರ ಒಂದು ದಿವಸ ನೈಟ್ ಪ್ರಾರ್ಥನೆಗೆ ಹೋಗ್ಬೇಕಾದ್ರೆ ಕೇಳಿದೆ, ಏನು ಅಂಕಲ್ ಮಟನ ಚಿಕನ ಭಾನುವಾರ ಅಲ್ಲ, ಏನು ವಿಶೇಷ ಅಂತ ಕೇಳಿದೆ. ಇಲ್ಲಪ್ಪ, ಅದೊಂದು ಡಿಸೆಂಬರ್ ತಿಂಗಳು. ಆ್ಯಕ್ಚುಲಿ ಅವ್ರು ಹೇಳಿದ್ರು ಡಿಸೆಂಬರ್ 1ನೇ ತಾರೀಕಿಂದ 25ನೇ ತಾರೀಕಿವರೆಗೂ ನಾನು ಮಾಂಸ ತಿನ್ನಲ್ಲಪ್ಪ ಅಂದರು. ಭಾಳ ಶಾಕ್ ಹೋಗ್ಬಿಟ್ಟೆ. ಏನು ಸರ್, ಎಲ್ಲರೂ ಲೆಂಟ್ ಸೀಸನಲ್ಲಿ ತಿನ್ನಲ್ಲ, ಆದರೆ ನೀವು ಹೌದು. ನಾನು ಯವನಸ್ಥನಾಗಿದ್ದಾಗ ಭಾಳ ಬಿಯರ್ ಕುಡಿತಾ ಇದ್ದೆ, ಮಟನ್ ತಿಂತಾಯಿದ್ದೆ, ಭಾಳ ಮೀಟ್ ತಿಂತಾಯಿದ್ದೆ, ಅದು ನನ್ನ ಆರೋಗ್ಯಕ್ಕೆ ಹಾನಿ ಅನ್ನಿಸ್ತು. ಸೊ ಇದನ್ನು ಯಾವ ರೀತಿ ಸ್ಟಾಪ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಡಿಸೆಂಬರ್ ತಿಂಗಳಲ್ಲೇ ಬಹಳ ನನಗೆ ಸಿಗೋದು, ಅದರಿಂದ ಡಿಸೆಂಬರ್ ತಿಂಗಳಲ್ಲಿ ನಾನು ತಿನ್ನೋದಿಲ್ಲ ಅಂತ ನಿರ್ಧಾರ ಮಾಡಿದೆ. ಹಲವಾರು ವರ್ಷಗಳು ಕಳೆದೋಯ್ತು. ಈಗಲೂ ಸಹ ನಾನು ಡಿಸೆಂಬರಲ್ಲಿ 1ನೇ ತಾರೀಕಿಂದ 25ನೇ ತಾರೀಕುವರೆಗೂ ಏನೂ ತಿನ್ನಲ್ಲ ಅಂತ. ಮಾಂಸ ತಿನ್ನಲ್ಲ ಅಂತ ಹೇಳ್ತೀರಲ್ಲ, ನಿಮಗೆ ಇದೊಂದು ಸವಾಲು. ಬ್ರದರ್ ಹಿಂಗೆ ಹೇಳಿದ್ರೆ ಹಿಂಗೆ ಬ್ರದರ್, ಫಸ್ಟು ಸ್ಟಾರ್ಟ್ ಆದ್ರೇ ಕ್ಯಾರಲ್ಸು ಸ್ಟಾರ್ಟ್ ಆಗುತ್ತೆ, ವೈಟ್ ಕ್ರಿಸ್ಮಸ್ ಸ್ಟಾರ್ಟ್ ಆಗುತ್ತೆ, ಮತ್ತು ಹಲವಾರು ಫಂಕ್ಷನ್ಗಳಿರುತ್ತೆ, ಮನೆಗಳಲ್ಲಿ ಕರೀತಾರೆ, ಬಿರಿಯಾನಿ ಅಂದರೆ ಬಿರಿಯಾನಿ. ಆ ಟೈಮಲ್ಲಿ ತಿಂದಿರ ಇರೋಕ್ಕಾಗುತ್ತಾ ಅಂದರೆ ಅದೇ ಚಾಲೆಂಜ್ ನನಗೆ. ಅದರ ಒಂದು ವಿಷಯ ಏನು, ಉಪವಾಸದ ಒಂದು ಗುರಿ ಅಂದರೆ ಯಾವುದೂ ಸಹ ನನ್ನನ್ನು ಹತೋಟಿಗೆ ಇಟ್ಕೊಳ್ಬಾರ್ದು. ನಾನು ಎಲ್ಲವನ್ನು ನಿರ್ವಹಿಸಬೇಕು, ಹತೋಟಿಯಲ್ಲಿ ಇಟ್ಕೊಳ್ಬೇಕು. ನಾನೇ ಎಲ್ಲದಕ್ಕೂ ಯಜಮಾನ. ನಮ್ಮ ಸಭೆಗಳಲ್ಲಿ ಮಾತಾಡಿದಂಥ ಒಂದು ವಿಷಯ ಏನಂದರೆ ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ, ಆತ್ಮ, ಪ್ರಾಣ ಮತ್ತು ಶರೀರ. ನೋಡಿ, ನಾವು ಆತ್ಮದಲ್ಲಿ ನೀತಿವಂತರಾಗಿದ್ದೇವೆ, ಅದು ಪ್ರಾಣಕ್ಕೆ ಬಂದು ಅದು ದೇಹದಲ್ಲಿ ಕಾರ್ಯರೂಪಕ್ಕೆ ಬರಬೇಕು. ವಿ ಆರ್ ರೈಚಿಯಸ್ ಇನ್ ದ ಸ್ಪಿರಿಟ್. ಇನ್ ದ ಸ್ಪಿರಿಟ್ ವಿ ಆರ್ ಸೇಮ್ ಲೈಕ್ ಜೀಸಸ್. ದ ಟ್ರೂತ್ ಶುಡ್ ಬಿ ಟ್ರಾನ್ಸ್ಫರ್ ಟು ದ ಸೋಲ್. ಫ್ರಮ್ ದ ಸೋಲ್ ಟು ಬಾಡಿ ಇಟ್ ಶುಡ್ ಬಿ ಮ್ಯಾನಿಫೆಸ್ಟ್. ಆದರೆ ಮನುಷ್ಯ ಬಿದ್ದು ಹೋದಂತಹ ಕಾರಣ ಏನಾಯ್ತು ಅಂದರೆ ಶರೀರ ಡಾಮಿನೇಟ್ ಆಯಿತು. ಶರೀರಕ್ಕೆ ಏನು ಬೇಕೋ ಅದೇ ಮಾಡೋದಕ್ಕೆ ಶುರುವಾಯಿತು, ಶರೀರ ಇನ್ಪುಟ್ ಕೊಡೋದಕ್ಕೆ ಶುರುವಾಯಿತು. ಆದರೆ ಆತ್ಮಿಕ ಮನುಷ್ಯ ಅಧಿಕಾರವನ್ನು ತೆಗೆದುಕೊಂಡು, ಇಲ್ಲ ನೀನು ನೀತಿವಂತನಾಗಿದ್ದೀಯಾ, ನಾನೇ ಯಜಮಾನ, ನೀನು ಕೇಳಬೇಕು ಅಂತ ಹೇಳುವುದಾದರೆ ಬಹಳಷ್ಟು ಕಾರ್ಯಗಳಲ್ಲಿ ನಮಗೆ ಒಂದು ರೂಪಾಂತರ ಬರ್ತದೆ. ಸೊ ಸ್ಪಿರಿಟ್, ಆತ್ಮ ನಿಜವಾದಂಥ ವ್ಯಕ್ತಿ. ನೀವು ಆತ್ಮವಾಗಿದ್ದೀರಾ, ನಿಮಗೊಂದು ಪ್ರಾಣ ಇದೆ. ಪ್ರಾಣ ಅಂದರೆ ಎಮೋಷನ್ಸ್, ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್, ಸೋಲ್ ಅಂತ ಹೇಳ್ತೇವೆ. ಆತ್ಮ ಅಂದರೆ ಸ್ಪಿರಿಟ್, ಕ್ರಿಸ್ತನಿಂದ ಬಂದದ್ದು, ಕರ್ತನಿಂದ ಬಂದದ್ದು. ಕರ್ತನ ಹಾಗೆ ಇದ್ದೀರಲ್ಲ, ಆ ಒಂದು ಸ್ವಭಾವ, ಅದು ಆ ಸತ್ಯ ನಿಮಗೆ ಯಾವಾಗ ಪ್ರಾಣಕ್ಕೆ ಬರುತ್ತೆ, ಸೋಲ್ ಬರುತ್ತೆ, ಅದು ನಿಮ್ಮ ದೇಹಕ್ಕೂ ಬರ್ತದೆ. ನಮ್ಮ ಸಮಸ್ಯೆ ಏನಂದರೆ ಪಾಪಿ ಅನ್ನೋದನ್ನೇ ಫೀಲ್ ಮಾಡ್ತಾಯಿದ್ದೀವಿ, ಆದರೆ ಅದು ಸುಳ್ಳು. ಬದಲಾಗಿ ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ, ಕ್ರಿಸ್ತನೊಂದಿಗೆ ಕೂತಿದ್ದೇನೆ, ಕ್ರಿಸ್ತನ ಹಾಗೆ ಈ ಲೋಕದಲ್ಲಿದ್ದೇನೆ, ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ಕ್ರಿಸ್ತನ ಹಾಗೆ ನಾನು ಕಾಣುತ್ತೇನೆ, ಆ ರೀತಿಯಾಗಿ ನನ್ನನ್ನು ಮಹಿಮೆ ಪಡಿಸಿದ್ದಾನೆ ಅನ್ನುವಂಥ ಸತ್ಯವನ್ನು ನೀವು ಧ್ಯಾನ ಮಾಡುವಾಗ, ಅದರ ಆಳಕ್ಕೆ ನೀವು ಹೋಗುವಾಗ
ನಿಮ್ಮ ಪ್ರಾಣದಲ್ಲಿ, ನಿಮ್ಮ ಸೋಲಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ಸ್ ನಡೀತದೆ. ಆ ಟ್ರಾನ್ಸ್ಫಾರ್ಮೇಷನ್ಸ್ ಬಾಡಿಯಲ್ಲಿ, ಶರೀರದಲ್ಲಿ ಹೊರಬರ್ತದೆ. ಸೊ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡುವಂಥದ್ದೇ ಉಪವಾಸ, ನಿಜವಾದಂಥ ಉಪವಾಸ. ಹಲವಾರು ದಿವಸಗಳಿಂದ ನನ್ನ ಸ್ನೇಹಿತ ಒಬ್ಬ ಒಂದು ಕೃಷ್ಣಗಿರಿವರೆಗೂ ಟ್ರಾವೆಲ್ ಮಾಡಬೇಕಾಗಿತ್ತು. ನಾನು ಬಸ್ಸಲ್ಲಿ ಹೋಗ್ತಿದ್ದೆ, ಅವ್ನು ಕಾಲ್ ಮಾಡಿದೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ. ಬಸ್ಸಿಂದ ಇಳಿದ್ಬಿಟ್ಟು ಅವ್ನು ಕಾರಲ್ಲಿ ಎತ್ಕೊಂಡು, ಫ್ರೈಡೇ ಫಾಸ್ಟಿಂಗ್ ಮಾಡ್ತಿದ್ದಾನಂತೆ. ನಾನು ಕೇಳಿದೆ, ಬ್ರೇಕ್ಫಾಸ್ಟ್ ಆಯಿತಾ ಅಂತ. ಫಾಸ್ಟ್ ಮಾಡ್ತಿದ್ದಾನೆ. ಒಂದು ಕಡೆ ಸಾಂಗು, ಪರಮ ಪಿತಾತೆ ಅಂತ. ನಾನು ಕೇಳಿದೆ, ಏನಪ್ಪ? ಇಲ್ಲ, ಆ್ಯಕ್ಚುಲಿ ನಿಮಗೆ ಇಷ್ಟ ಆಗಲ್ಲ ಅಂತ ಗೊತ್ತು, ನೀವು ಟಿಫನ್ ಮಾಡಿದ್ರ ಅಂತ ಹೇಳಿ ಹಂಗೆ ಮಾತಾಡ್ಕೊಂಡು ಬಂದ್ವಾ, ಈ ಸಾಂಗ್ನ ನಿಮಗೆ ಓಕೆನಾ ಇಲ್ವಾ ಅಂತ ನಾನು ಕೇಳಿ ಬದಲಾಯಿಸ್ಬಿಡ್ತೇನೆ ಅಂತ. ಇಲ್ಲಪ್ಪ, ನೀನು ಭಾಳ ಸ್ಟ್ರಿಕ್ಟಾಗಿ ಫಾಸ್ಟೆಲ್ಲ ಮಾಡ್ತಿದ್ಯಾ ಅಂತ ಹೇಳಿದೆ, ಬಟ್ ಈ ರೀತಿ ಏನಪ್ಪ ಅಂದರೆ ಅದೆಲ್ಲ ಅಂತ ಹಾಗೆ ಸೈಲೆಂಟ್ ಆದ. ಸೊ ನೀವು ಫಾಸ್ಟ್ ಮಾಡಬೇಕಾದ್ರೆ ಏನಕ್ಕಾಗಿ ಮಾಡ್ತೀರಾ, ಯಾತಕ್ಕಾಗಿ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ. ನೀವು ಫಾಸ್ಟ್ ಮಾಡಿಬಿಟ್ಟು, ನನ್ನ ಮಗಳ ಭವಿಷ್ಯ ಏನು, ನನ್ನ ಮಗನ ಭವಿಷ್ಯ ಏನು, ಇಷ್ಟೊಂದು ಸಾಲ ಇದೆ, ಇದೇನು ಮಾಡೋದು, ಆಮೇಲೆ ಯಾರೋ ನಿಮ್ಗೇನೋ ಅಂದಿರ್ತಾರೆ, ಅದರ ಕುರಿತು ಹಲವಾರು ಕಥೆಗಳು, ಇವು ನನ್ನ ಹಂಗಂದ್ಬಿಟ್ಟ, ಆಮೇಲೆ ಇನ್ಯಾವುದೋ ಸ್ಟೋರಿ, ಈ ರೀತಿ ಹಲವಾರು ವಿಷಯಗಳು ನಾವು ಯೋಚನೆ ಮಾಡ್ತಾಯಿದ್ರೆ ಇಟ್ಸ್ ನಾಟ್ ಬಿ ಯೂಸ್. ಬಟ್ ದೇವರಲ್ಲಿ ನೀವು ಯಾರಾಗಿದ್ದೀರಾ? ದೇವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ? ಅಪ್ಪ ನನಗೆ ಹೇಳಿ, ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ? ನೀವು ಎಷ್ಟು ಒಳ್ಳೆಯವ್ರು ಡ್ಯಾಡಿ, ನನ್ನನ್ನು ಕ್ರಿಸ್ತನಲ್ಲಿ ನೀತಿವಂತರಾಗಿ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ನನಗೆ ಹೇಳಿ. ನೋಡಿ, ಕ್ರಿಸ್ಟಿಯಾನಿಟಿ ಅನ್ನೋದು ಎಕ್ಸ್ಪೀರಿಯನ್ಸ್. ಇಟ್ಸ್ ನಾಟ್ ಅಬೌಟ್ ಜಸ್ಟ್ ನೋಯಿಂಗ್ ದ ವರ್ಡ್, ಬಟ್ ಎಕ್ಸ್ಪೀರಿಯನ್ಸಿಂಗ್ ದ ಗಾಡ್. ಕರ್ತನನ್ನು ಅನುಭವಿಸುವಂತಹ ಜೀವಿತ. ಅಟ್ಲೀಸ್ಟ್ ಈ 40 ಡೇಸಲ್ಲಿ ನೀವು ಫಾಸ್ಟ್ ಮಾಡ್ತೀರಾ, ಇಲ್ಲ ನಾನು ಮಾಡಲೇಬೇಕು, ಲೆಂಟ್ ಮಾಡಲೇಬೇಕಂದ್ರೆ ಅದೆಲ್ಲ ಒಂದು ಕಡೆ ಇರಲಿ. ಜಸ್ಟ್ ರಿಮೆಂಬರ್ ಹೌ ಮಚ್ ಹಿ ಲವ್ಸ್ ಯು. ಜಸ್ಟ್ ಮೆಡಿಟೇಟ್ ಹೌ ಮಚ್ ಹಿ ಲವ್ಸ್ ಯು, ಹೌ ಮಚ್ ಹಿ ವ್ಯಾಲ್ಯೂಸ್ ಯು. ಎಷ್ಟು ನಿಮಗೆ ಎಷ್ಟು ಮೌಲ್ಯವನ್ನು ಕೊಟ್ಟಿರುವುದಾದರೆ, ಕ್ರಿಸ್ತನೇ ಬಂದು ತನ್ನ ಪ್ರಾಣವನ್ನು ಕೊಟ್ಟು ನಾನು ಎಷ್ಟು ಪ್ರೀತಿಸ್ತೇನೆ ಅಂತ ನಿಮಗೆ ಹೇಳಿರ್ಬೋದು. ಆ ಪ್ರೀತಿಯನ್ನು ಜಸ್ಟ್ ಇಮ್ಯಾಜಿನ್ ಮಾಡಿ. ಜಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಒನ್ ಅವರ್ ಕೂತು ಕೇಳಿ, ಪವಿತ್ರಾತ್ಮನೇ ನನಗೆ ತೋರಿಸಿ ನೀವು ಎಷ್ಟು ಆಳಕ್ಕೆ ನನ್ನನ್ನು ಪ್ರೀತಿಸ್ತೀರಾ, ನಾನು ನಿಮ್ಮಲ್ಲಿ ಎಷ್ಟು ವಿಶೇಷವುಳ್ಳವನಾಗಿದ್ದೇನೆ, ನನ್ನ ಕುರಿತು ನಿಮಗಿರುವಂಥ ಯೋಜನೆಗಳೇನು, ನನ್ನ ಕುರಿತು ನಿಮಗಿರುವಂಥ ಕನಸುಗಳೇನು. ತಂದೆ ದೇವರೇ, ನಿಮ್ಮ ಪ್ರೀತಿಯನ್ನು ನಾನು ಅನುಭವಿಸ್ಬೇಕು. ಪವಿತ್ರಾತ್ಮರೇ, ನಿಮ್ಮ ಫೆಲೋಶಿಪ್, ಐಕ್ಯದ ನಾನು ಅನುಭವಿಸ್ಬೇಕು. ಕ್ರಿಸ್ತನ ಕೃಪೆಯನ್ನು ನಾನು ಅನುಭವಿಸ್ಬೇಕು. ನನ್ನೊಂದಿಗೆ ಮಾತನಾಡ್ರಿ, ನಿಮ್ಮ ಪ್ರೀತಿಯನ್ನು ನಾನು ಅನುಭವಿಸ್ಬೇಕು, ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಹೇಳಿ ವಾಕ್ಯಗಳನ್ನು ಓದ್ರಿ. ಯಾವುದಾದ್ರೂ ಒಂದು ವಾಕ್ಯವನ್ನು ತೆಗೆದುಕೊಂಡು ಇಡೀ ದಿವಸ ಪೂರ್ತಿ ಅದ್ರ ಬಗ್ಗೆ ಯೋಚನೆ ಮಾಡಿ, ದೇವರೇ ಈ ವಾಕ್ಯದ ಮೂಲಕ ನನಗೆ ಏನನ್ನು ತಿಳಿಸ್ಲಿಕ್ಕೆ ಬಯಸ್ತೀರಾ ಅನ್ನೋದನ್ನ ನೀವು ಮಾತನಾಡ್ರಿ. ಈ ರೀತಿ ನಾನು ಹೇಳಿದ್ನ ಗಲೇಷನ್ಸ್ ಓದಿ, ಜಸ್ಟ್ ರೀಡ್ ಮಾಡಬೇಡಿ, ಓದಿ, ಸ್ಟಡಿ ಮಾಡಿ, ಪುನಃ ಓದಿ, ಹಿನ್ನೆಲೆ ಓದಿ, ಕಮೆಂಟೇಟರ್ಸ್ ಓದಿ, ಮತ್ತು ಡಿವೋಷನ್ಸ್ ಓದಿ, ಇದ್ರ ಬಗ್ಗೆ ಧ್ಯಾನ ಮಾಡಿರಿ. ಅಧಿಕವಾಗಿ ಎಫಿಸಲ್ಸ್ನ ಓದಿ. ಸುವಾರ್ತೆಗಿಂತ ಎಫಿಸಲ್ಸ್ ಭಾಳ ಮುಖ್ಯ. ಯಾಕೆ ಅಂದರೆ ಸುವಾರ್ತೆಯಲ್ಲಿ ನಡೆದದ್ದೇನೋ ಅನ್ನುವಂಥದ್ದಿದೆ, ಆದರೆ ನಡೆದದ್ದು ಏನು ಎಂಬುವಂಥದ್ದು ಎಫಿಸಲ್ಸಲ್ಲೇ ಇದೆ. ಪತ್ರಿಕೆಗಳು ಬಹಳ ಮುಖ್ಯವಾದದ್ದು. ಪತ್ರಿಕೆಗಳು ಸಾರಾಂಶಗಳನ್ನು ಮಾತನಾಡ್ತದೆ. ಸೊ ಅವುಗಳನ್ನು ಧ್ಯಾನ ಮಾಡಿರಿ. ನಿಮ್ಮನ್ನು ಕ್ರಿಸ್ತನಲ್ಲಿ ನೀವು ಯಾರೆಂಬುದಾಗಿ ನೋಡ್ರಿ, ಸಂತೋಷಪಡ್ರಿ, ಕ್ರಿಸ್ತನನ್ನು ಕೊಂಡಾಡ್ರಿ, ನಿಮ್ಮನ್ನು ನೀವು ಕೊಂಡಾಡ್ರಿ. ಕ್ರಿಸ್ತನು ನಿಮ್ಮೊಳಗೆ, ನೀವು ಕ್ರಿಸ್ತನೊಳಗೆ. ಹಾಗಾಗಿ ನಿಮ್ಮನ್ನು ಕೊಂಡಾಡಬೇಕಾದದ್ದು ಅವಶ್ಯಕತೆ ಬಹಳ ಉಂಟು. ನೀವು ಕ್ರಿಸ್ತನನ್ನು ಕೊಂಡಾಡಬೇಕಾದದ್ದು ಬಹಳ ಅವಶ್ಯಕತೆ ಉಂಟು. ನೀವು ಏನೇ ಮಾಡಿದರೂ, ಎಷ್ಟೇ ದೂರ ಹೋಗಿದ್ರೂ ಸಹ ಅಪ್ಪ ಅಂತ ಕರೆಯುವಾಗ ಆತ ನಿನ್ನ ಪಕ್ಕದಲ್ಲೇ ಇರ್ತಾನೆ. ನಿನ್ನನ್ನು ರೂಪಾಂತರಪಡಿಸುವಂಥ ಪರಿಶುದ್ಧಾತ್ಮನು ನಿನ್ನೊಳಗೆ ಇದ್ದಾನೆ. ಹಾಗಾಗಿ ನೀವು ಮಾಡುವಂಥ ಕೆಲವು ಕೃತ್ಯಗಳ ಮೇಲೆ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್. ನಿಮ್ಮನ್ನು ಕುರಿತು ನೀವು ಬೈಕೊಳ್ಳೋದು, ಬಹಳವಾದಂತಹ ಅಯ್ಯೋ ನನ್ನ ಪಾಪಿ ಅಂತ ಕಿರ್ಚೋದು, ಅಥವಾ ಕೆಲವೊಂದು ಪ್ರಸಂಗಗಳು ನಮ್ಮನ್ನು ಬಹಳವಾಗಿ ಪ್ರೆಷರ್ ಮಾಡಿಬಿಡುತ್ತಲ್ವ, ಎಂಥ ನೀಚ ನಾನು ಅನ್ನುವಂಥ ಇದೆಲ್ಲ ಬಂದ್ಬಿಡುತ್ತೆ. ಹಾಗಲ್ಲ, ದೇವರ ಸ್ವರೂಪವಾಗಿದ್ದೀರಾ. ನಿಮಗೆ ನೀವು ಕರುಣೆ ತೋರಿಸಿ, ನಿಮ್ಮನ್ನು ಕೊಂಡಾಡ್ಕೊಳ್ಳಿ. ಕ್ರಿಸ್ತನು ನಿಮ್ಮೊಳಗಿದ್ದಾನೆ, ನೀವು ಕ್ರಿಸ್ತನಲ್ಲಿದ್ದೀರಾ. ನೀವು ಅದನ್ನು ಅನುಭವಿಸುವಾಗ ರೂಪಾಂತರಗಳು ತಾನಾಗಿ ಬರ್ತದೆ. ಮುಂಬರುವ ಸಂಚಿಕೆಗಳಲ್ಲಿ ಇನ್ನೂ ಆಳವಾದಂಥ ವಿಷಯಗಳನ್ನು ಮಾತನಾಡ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಮ್ಮೊಂದಿಗಿರಲಿ. ಆಮೇಲೆ